ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿ ಸ್ಪಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೇಗಿದೆ, ಪಾಸ್ಟಲ್ಲಿ ಏನಾಗಿತ್ತು, ಪ್ರೆಸೆಂಟಲ್ಲಿ ಹೇಗಿದ್ದೀರಾ, ಫ್ಯೂಚರಲ್ಲಿ ಏನಾಗುತ್ತೆ ನಿಮ್ಮ ಲೈಫ್ ಬಗ್ಗೆ ನಿಮಗೆ ನೋಡೋಣ ಬನ್ನಿ. ಇದು ಟೈಮ್ಲೆಸ್ ವಿಡಿಯೋ. ನಿಮ್ಗೆ ಇಷ್ಟ ಆದ್ರೆಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ, ಇಲ್ಲ ಇನ್ನು ಬೇರೆ ಇನ್ಯಾವ ರೀತಿಯಲ್ಲಿ ನಿಮಗೆ ಕಾಂಟೆಂಟ್ ಬೇಕೋ ಆ ರೀತಿಯಲ್ಲಿ ನೀವು ಕಮೆಂಟ್ ಮಾಡಬಹುದು. ಇನ್ನು 21 ಡೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತಗೊಳ್ತಾ ಇದ್ದೇನೆ. ಗೈಡೆಡ್ ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ? ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಡೈಲಿ ½ ಅನ್ ಅವರ್ ಇರುತ್ತೆ. ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೇನೆ, ವಾಟ್ಸಪ್ಗೆ ಜಾಯ್ನ್ ಆಗ್ಬೋದು. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ರೀಸನಬಲ್ ಪ್ರೈಸಲ್ಲೇ ಸಿಗ್ತಾ ಇದೆ. ಬನ್ನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು. ಈ ಟ್ಯಾರೋ ಕಾರ್ಡ್ಸ್ ನೋಡೋಣ ಬನ್ನಿ. ಇಲ್ಲಿ ಫೈಲ್ ನಂಬರ್ 1, ಫೈಲ್ ನಂಬರ್ 2 ಇಟ್ಟಿದ್ದೇನೆ. ಪಾಸ್ಟು, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ನೋಡೋದಕ್ಕೆ ಫೈಲ್ ನಂಬರ್ 1, ಫೈಲ್ ನಂಬರ್ 2 ನಿಮಗೆ ಚೂಸ್ ಮಾಡಬೇಕು ಅಂದರೆ ಚೂಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2 ಆಮೇಲೆ ನೋಡೋಣ ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ ತಗೊಳ್ತಾ ಇದ್ದೀರಾ, ಪರ್ಸನಲ್ ರೀಡಿಂಗ್ DM ಮಾಡಿ ತಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು, ಇನ್ನು ಇದು ಜನರಲ್ ರೀಡಿಂಗ್ ಇರುತ್ತೆ, ನಿಮಗೆ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ತಗೊಳ್ತೀವಿ ಅನ್ನೋಂಗಿದ್ರೆ ತಗೋಬಹುದು. ರೀಸನಬಲ್ ಪ್ರೈಸಲ್ಲೇ ಇಟ್ಟಿರ್ತೀನಿ, ತಗೊಳ್ಳಿ. ಇನ್ನು ಆಕಾಶ್ ರೀಡಿಂಗ್, ಟ್ಯಾರೋ ರೀಡರ್, ಇನ್ನು ಈ ಥರ ಬೇರೆ ಬೇರೆ ರೀತಿ ಕೋರ್ಸಸ್ ಎಲ್ಲನೂ ಮಾಡ್ತಾ ಇದ್ದೇನೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ. ಥ್ಯಾಂಕ್ ಯು. ರೇಖಿ, ಯಾರಿಗೆಲ್ಲ ರೇಖಿ ಕಲಿಬೇಕಂತ ಇಂಟ್ರೆಸ್ಟ್ ಇದೆಯೋ ರೇಖಿ ಕಲಿಬಹುದು. ಏಂಜಲ್ಸ್, ರಾಜಕ್ರಿಯ ರೇಖಿ, ಈ ರೀತಿಯಲ್ಲಿ ಕಲಿತಾ ಹೋಗಬಹುದು. ಥ್ಯಾಂಕ್ ಯು. ಲಾಸ್ಟ್ಗೆ ಪ್ರೆಸೆಂಟ್, ಫ್ಯೂಚರ್. ಓಕೆ, ಏಂಜಲ್ಸ್ ಕಾರ್ಡ್ಸಲ್ಲಿ ನೋಡೋಣ. ಕ್ರಿಸ್ಟಲ್ಸ್ ಎಲ್ಲ ಯಾರಿಗೆಲ್ಲ ಪರ್ಚೇಸಿಂಗ್ ಮಾಡಬೇಕು, ಮನಿ ಕ್ರಿಸ್ಟಲ್ ನೋಡಿ, ಮನಿ ಕ್ರಿಸ್ಟಲ್ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಪರ್ಚೇಸ್ ಮಾಡ್ಬೋದು. ನಿಮಗೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ, ಮತ್ತು ಚೆನ್ನಾಗಿರೋದು ಒರಿಜಿನಲ್ ಸಿಗುತ್ತೆ ಅಂತ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಾಸ್ಟಲ್ಲಿ ಏನು ಬಂದಿದೆ? ಕ್ವೀನ್ ಆಫ್ ಹ್ಯಾಂಡ್ಸ್, ಫಾಸ್ಟ್ ಬಗ್ಗೆನೇ ಚಾರಿಟಿ ಕಾರ್ಡ್. ಓಕೆ, ದೇರ್ ಆರ್ ಸಮಥಿಂಗ್ ಬೆಟರ್. ಇದು ಫಾಸ್ಟ್ ಲೈಫಲ್ಲಿ ಫಾಸ್ಟ್ದೆ ಅಂತ ಹೇಳ್ಬೋದು. ಫಾಸ್ಟ್ ಲೈಫ್ ಅಂದರೆ ಫಾಸ್ಟ್ ಲೈಫಲ್ಲಿ ಏನೋ ಆಗಿದೆ ಅಂತಲ್ಲ, ನೀವು ಈ ಪ್ರೆಸೆಂಟ್ಗಿಂತ ಏನೋ ಒಂದು ಕ್ವಶನ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ. ಆ ಕ್ವಶನ್ ಬಗ್ಗೆ ಫಾಸ್ಟಲ್ಲಿ ಹೆಂಗಿದ್ರಿ, ಏನಾಗಿತ್ತು ಆ ಫಾಸ್ಟ್, ಇನ್ನು 1 ತಿಂಗಳು ಇಲ್ಲ ಮೊನ್ನೆ ವರ್ಷನೋ ಇಲ್ಲ 6 ತಿಂಗಳು ಮುಂಚೆನೋ ಈ ಥರ ಅನ್ಕೋಬೋದು. ನಿಮಗೆ ತುಂಬ ದೃಷ್ಟಿ ಆಗಿದೆ ಅಂತ ಹೇಳಬಹುದು. ಮತ್ತು ಏನು ಕೆಲಸದಲ್ಲಿ ಹೋದ್ರೂ ಅಪ್ ಆ್ಯಂಡ್ ಡೌನ್ ಅಂತಲೇ ಹೇಳಬಹುದು. ಒಂದು ಅಗ್ರೆಸಿವ್ ಆಗಿ ಹೋಗ್ತೀರಾ, ಮುಂದೆ ಹೋಗ್ತೀರಾ, ಮತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಬೆಟರ್, ಪರವಾಗಿಲ್ಲ, ಆದ್ರೂ ಒಂದು ನಿಮಗೆ ಒಂದು ಸಮಾಧಾನ ಇರಲಿಲ್ಲ. ಆ ಕೆಲಸದಲ್ಲಿರಬಹುದು, ಆ ಇದರಲ್ಲಿ ಆ ರಿಲೇಷನ್ಸ್ ಇರ್ಬೋದು, ಇಲ್ಲಾಂದರೆ ಜಾಬ್ ಇರಬಹುದು, ಬಿಸ್ನೆಸ್ ಇರಬಹುದು, ನೀವೇನು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ. ಮತ್ತು ನಿಮಗೆ ದೃಷ್ಟಿಯಿಂದನೇ ಅಷ್ಟೆಲ್ಲ ನಾನು ಅಪ್ ಆ್ಯಂಡ್ ಡೌನ್ ಆಗ್ತಿತ್ತು. ನಿಮ್ಮಲ್ಲಿ ಎಷ್ಟು ನಾಲೆಜ್ ಇತ್ತು ಅಂದರೆ ತುಂಬ ನಾಲೆಜಬಲ್ ಪರ್ಸನ್ ಆಗಿದ್ರಿ, ಆದರೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು. ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಪ್ರೆಸೆಂಟ್ ಕಾರ್ಡ್, ಪೇಜ್ ಆಫ್ ಕಪ್ಸ್, 5 ಆಫ್ ಸ್ವಾರ್ಡ್ಸ್. ಓಕೆ, ಟೇಕ್ ಆ್ಯಕ್ಷನ್ ತಗೊಳ್ಳೋ ಟೈಮ್. ಪೇಜ್ ಆಫ್ ಕಪ್ಸ್ ಅಂದರೆ ನಿಮ್ಮ ಆಪರ್ಚುನಿಟಿನ ನೀವು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು, ಇನ್ನಷ್ಟು ಮಾಡಬೇಕು ಅನ್ನೋದು ಕುತೂಹಲದಿಂದ ನೀವು ಎಮೋಷ್ನಲಿ ಬ್ಲಾಕ್ ಆಗ್ತಿದ್ದೀರಾ. ಪ್ರೆಸೆಂಟಲ್ಲಿ ನಿಮ್ಮಲ್ಲಿರೋದನ್ನು ಬೇರೆಯವ್ರಿಗೆ ನಾಲೆಜಬಲ್ ಎಲ್ಲವನ್ನೂ ಕೊಡ್ತಾ ಇದ್ದೀರಾ, ಆದರೆ ನೀವು ಸೈಲೆಂಟಾಗಿರ್ತಾ ಇದ್ದೀರಾ. ನೀವು ಮಾಡಲಾ ಬೇಡವಾ, ಇನ್ನೊಂದು ನನಗೆ ಏನು ಮಾಡಬೇಕು, ಕನ್ಫ್ಯೂಸಲ್ಲೇ ಇದ್ದೀರಾ. ತುಂಬ ಕನ್ಫ್ಯೂಸಲ್ಲಿದ್ದೀರಾ. ಬೇರೆಯವ್ರ ಮಾತಿಗೆ ಮುಡಿಯಾಗಿದ್ದೀರಾ ಅಂತ ಹೇಳಬಹುದು. ಬೇರೆಯವ್ರಿಗೆ ಏನು ಮಾಡಬೇಕು, ಆದರೆ ಏಂಜಲ್ಸ್ ಹೇಳ್ತಾ ಇದ್ರೆ ಟೇಕ್ ಆ್ಯಕ್ಷನ್. ನೀವು ಆ್ಯಕ್ಷನ್ ತಗೊಳ್ಳಿ, ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಆ್ಯಕ್ಷನ್ ತಗೊಳ್ಳಿ. ಫ್ಯೂಚರ್ ಏನಾಗುತ್ತೆ ಅದರಿಂದ, ನೀವು ಆ್ಯಕ್ಷನ್ ತಗೊಂಡ್ರೆ ಏನಾಗುತ್ತೆ? ಓಕೆ, ಸನ್ ಕಾರ್ಡ್. ವಾವ್, ಯು ಆರ್ ರೆಡಿ. ಫ್ಯೂಚರಲ್ಲಿ ನೋಡಿ, ನಿಮಗೆ ಜರ್ನಿ ಎಲ್ಲ ಟ್ರಾವೆಲ್ ಹೋಗ್ತೀರಾ ಅಂತ ಹೇಳ್ಬೋದು, ಇಲ್ಲ ಪಾಸ್ಟು ಮುಂದೆ
ಅಬ್ರಾಡ್ಗೆ ಹೋಗೋ ಮೂಮೆಂಟಬಲ್ ಇದೆ ಅಂತ ಹೇಳ್ಬೋದು. ಇಲ್ಲ ಟ್ರಾವೆಲಿಂಗ್ ಎಲ್ಲಾದರೂ ಬಿಸ್ನೆಸ್ ಇದರಲ್ಲಿ ಹೋಗ್ಬೋದು, ಜಾಬ್ ಬಗ್ಗೆ ಹೋಗ್ಬೋದು. ಆಪರ್ಚುನಿಟಿ ನೋಡಿ, ಇಲ್ಲಿ 3 ಆಪರ್ಚುನಿಟಿ ಸ್ಪಿರಿಚುವಲ್ ವೇಲ್ ಬರ್ತೀರಾ ಅಂತ ಹೇಳ್ಬೋದು. ಯಾರಿಗೆಲ್ಲ ಮಕ್ಕಳು ಆಗಲ್ಲ ಅಂತ ಇದ್ದಾರೋ ಮಕ್ಕಳಿಗೆ ಆಗೋ ಆಪರ್ಚುನಿಟಿ ಇದೆ. ಮತ್ತೆ ಸನ್ ಕಾರ್ಡ್ ಎಲ್ಲವನ್ನು ಸಿಗ್ತಾ ಇದೆ. ಸಕ್ಸಸ್ ರೀತಿಯಲ್ಲಿ ಹೋಗ್ತಾ ಇದ್ದೀರಾ, ಫ್ಯೂರ್ ಆಗ್ತಾ ಇದ್ದೀರಾ. ಏನೇನು ನೋವು ಪಟ್ಟಿದ್ರು ಅದರಿಂದ ಹೊರಗಡೆ ಬಂದು ಒಂದು ಮೆಚ್ಯೂರಿಟಿಯಾಗಿ ಯೋಚನೆ ಮಾಡು. ಒಂದು ನನ್ನದು ಅಂದ್ರೆ ನೀವು ಜಾಬ್ ಮಾಡ್ತೀರಾ, ಇಲ್ಲ ಜಾಬ್ ಮಾಡೋದಕ್ಕೆ ನೀವು ಹೊಸ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದು ಸ್ಪಿರಿಚುವಲ್ ವೇಲಿ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಅಫರ್ಮೇಷನ್ಸ್ ಮಾಡೋದಿರಬಹುದು, ಇಲ್ಲ ಮೆಡಿಟೇಷನ್ ಇರಬಹುದು, ಇಲ್ಲ ರೇಖಿ. ಒಂದಷ್ಟು ಜನ ಇಲ್ಲಿ ಹೀಲರ್ಸ್ ಇದ್ದಾರೆ. ಒಂದಷ್ಟು ಕಲಿಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಇನ್ನು ಮುಂದೆ ಹೋಗೋಣ ಅಂತ ಇವರು ರೆಡಿ ಆಗಿದೆ. ನೀವು ರೆಡಿ ಇದ್ದೀರಾ, ಮಾಡಬಹುದು. ಮುಂದೆ ಫ್ಯೂಚರ್ ರೆಡಿ ಆಗ್ತಾ ಇದೆ, ಸಕ್ಸಸ್ ರೀತಿಯಲ್ಲಿ ಆಗುತ್ತೆ. ನೀವು ಪ್ರೆಸೆಂಟಲ್ಲಿ ನೀವು ತಗೋಬೇಕಾಗಿರೋದು ಆ್ಯಕ್ಷನ್. ನಿಮ್ಮ ಸ್ವಂತ ನಿರ್ಧಾರ ತಗೊಳ್ಳಿ, ನೀವು ಸ್ವಂತದಾಗಿ ಯೋಚನೆ ಮಾಡಿ. ಎಮೋಷ್ನಲಿ ಬ್ಲಾಕ್ ಆಗಬೇಡಿ, ಬೇರೆಯವ್ರ ಮಾತಿಗೆ ಮರಳಾಗಬೇಡಿ. ಮೇನ್ ಈ ಥರ ಇದ್ರೇಗನ ನಿಮಗೆ ಫ್ಯೂಚರ್ ಚೆನ್ನಾಗಿರುತ್ತೆ. ಪ್ರೆಸೆಂಟಲ್ಲಿ ಪಾಸ್ಟಲ್ಲಿ ಆಗೋಗಿರೋದನ್ನ ಆಲ್ಮೋಸ್ಟ್ ಬಿಡೋಕ್ಕಾಗ್ತಾ ಇಲ್ಲ. ಪೆನ್ನು ಪೇಪರ್ ತಗೊಳ್ಳಿ. 3 ಡೇಸ್ ಕಂಟಿನ್ಯೂಸ್ ಆಗಿ ಬ್ಲಾಕ್ ಪೆನ್, ವೈಟ್ ಪೇಪರ್ ತಗೊಂಡು 3 ಡೇಸ್ ಒಂದೇ ಟೈಮಲ್ಲಿ ಕುತ್ಕೊಂಡು ಯಾವುದ್ರ ಬಗ್ಗೆ ನಿಮಗೆ ಬೇಜಾರಾಗ್ತಾ ಇದೆ ಎಮೋಷ್ನಲಿ, ಯಾರಾದ್ರ ಬಗ್ಗೆ ಆಗಿರಬಹುದು, ಇಲ್ಲ ನೆಕ್ಸ್ಟ್ ಬಿಸ್ನೆಸ್, ಇಲ್ಲ ಮನಿ ಬಗ್ಗೆ ಇರಬಹುದು, ಏನೇನು ಅವ್ರನ್ನ ಬೈಬೇಕು, ಇಲ್ಲ ಬೇಜಾರಾಗಬೇಕು, ಇಲ್ಲ ನೋವಾಗ್ತಾ ಇದೆಯೋ, ಇಲ್ಲ ನಿಮಗೆ ಟೈಮ್ ಕೊಡ್ತಾ ಇಲ್ವೋ, ಎಲ್ಲವನ್ನು ಅದ್ರಲ್ಲಿ ಬರೆದು ಸುಟ್ಟು ಶಿಂಕಲ್ಲಿ ಇದು ಮಾಡಬೇಡಿ, ನೀರಲ್ಲಿ. ಇನ್ನೊಂದ್ಸಲ ಗ್ಲೋ ಮಾಡೋಕೆ ಹೋಗ್ಬೇಡಿ. ಆ ಥರ ಮಾಡಿ 3 ಡೇಸ್ ಮಾಡಿ. 3 ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ, ವರ್ಕ್ ಆಗುತ್ತೆ. ನೋಡಿ, 9 ಆಫ್ ಕಪ್ಸ್, ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡು ಬರ್ತಾ ಇದೆ. 7 ಪೋರ್ಟಲ್ಸ್ ಯಾರೆಲ್ಲನೂ ಮಾಡಿರ್ತಾರೋ ಅವ್ರದ್ದನ್ನು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ಯೂಚರ್ ಕಾರ್ಡ್ ಅಷ್ಟು ಚೆನ್ನಾಗಿದೆ, ಮಾಡಬಹುದು. ನಾನು ಇಷ್ಟು ಹೇಳಿರೋದ್ರಲ್ಲಿ ಪಾಸ್ಟಲ್ಲಿ ಆಗಿರೋದು, ಪ್ರೆಸೆಂಟಲ್ಲಿ, ಫ್ಯೂಚರ್, ನಿಮ್ಗೆ ಯಾವುದು ರೆಸನೇಟ್ ಆಯಿತು ಹೇಳಿ. ಪಾಸ್ಟಲ್ಲಿ ಹಂಗಾಗಿತ್ತಾ ಇಲ್ವಾ, ಪ್ರೆಸೆಂಟಲ್ಲಿ ಆಗ್ತಾ ಇದೆಯಾ, ಆ ಥರ ನೋಡಿ. ಓಕೆ, ಇನ್ನು ನೆಕ್ಸ್ಟು ಸೆಕೆಂಡ್ ಕಾರ್ಡ್ ನೋಡೋಣ. ಸೆಕೆಂಡ್ ಫೈಲ್ ಅವ್ರದ್ದು. ಸೆಕೆಂಡ್ ಫೈಲ್ ಯಾರೆಲ್ಲ ಚೂಸ್ ಮಾಡಿದಾರೋ ಅವ್ರಿಗೋಸ್ಕರ ಸೆಕೆಂಡ್ ಫೈಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಯಾರಿಗೆಲ್ಲನೂ ರೇಖಿ ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ಏಂಜಲ್ಸ್, ರಾಜಕ್ರಿಯ ರೇಖಿ ಇಂಟ್ರೆಸ್ಟ್ ಇದೆ, ಅವರೆಲ್ಲ ಜಾಯ್ನ್ ಆಗ್ಬೋದು. ಮ್ಯಾನಿಫೆಸ್ಟೇಷನ್, ಆಕಾಶ್ ರೀಡಿಂಗ್, ಇನ್ನು ಗೈಡೆಡ್ ಮೆಡಿಟೇಷನ್ದು ಇರುತ್ತೆ, ನೀವು ಚೂಸ್ ಮಾಡಬಹುದು. ರೀಸನಬಲ್ ಪ್ರೈಸ್ ಎಲ್ಲ ಇರುತ್ತೆ. ನಿಮಗೆಲ್ಲ ಎಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಯಾಕೆ ಆಗ್ತಾ ಇದೆ, ನಿಮ್ಮ ಗೈಡೆಡಿಂದ ನಿಮಗೆ ಒಂದು ವೇ ಸಿಗುತ್ತೆ ಅಂತ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಗೈಡೆಡ್ ಮೆಡಿಟೇಷನ್ ಅಂತ ಥ್ರೂನ ನಿಮ್ಮನ್ನ ಹೀಲಿಂಗ್ ಪ್ರೊಸೆಸ್ ಇರುತ್ತೆ, ಅದರಲ್ಲೇ ಹೀಲಿಂಗ್ ಮಾಡ್ತಾ ಇದ್ದೀವಿ. ಹೀಲಿಂಗ್ ಪ್ರೊಸೆಸ್ ಅದರಲ್ಲೇ ಇರುತ್ತೆ. ಓಕೆ, ಫಾಸ್ಟಲ್ಲಿ 2 ಆಫ್ ಕಪ್ಸ್, ದ ಮೂನ್ ಕಾರ್ಡ್. ಓಕೆ, ಹೆಲ್ಪ್ ಫ್ರಮ್ ಪೀಪಲ್, ಅದರ್ಸ್. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ನಿಮಗೆಲ್ಲವನ್ನು ಸಿಕ್ಕಿತ್ತು ಅಂದರೆ ಇನ್ನೊಬ್ಬರಿಗೆ ಲಾಭ, ಅಂದರೆ ನೀವು ಗಳಿಸಿರೋದನ್ನೆಲ್ಲನೂ ನೀವು ಎಮೋಷ್ನಲ್ ರೀತಿಯಲ್ಲಿ ಬೇರೆಯವ್ರಿಗೆ ಕೊಟ್ಟಿದ್ದೀರ. ಎಮೋಷ್ನಲ್ ರೀತಿಯಲ್ಲಿ ಅವ್ರಿಗೆ ಏನೋ ಬೇಕು, ನಿಮ್ಮಿಂದ ಒಂದು ಸಹಾಯದ ರೀತಿಯಲ್ಲಿ ಅವರು ಬಂದಿತ್ತು. ಆದರೆ ನಿಮ್ಮಲ್ಲಿರೋದನ್ನೆಲ್ಲನೂ ಒಂದು ಸಕ್ಸಸ್ನ ದಾರಿಗೆ ಹೋಗ್ತಾ ಇದ್ರಿ, ಆದರೆ ಅವ್ರಿಗೋಸ್ಕರ ತ್ಯಾಗವನ್ನು ಮಾಡಿದ್ದೀರ. ನಿಮ್ಮ ದಾರಿಗೆ ಒಂದು ಅಡ್ಡ ಅಂತಾರಲ್ವ, ಆ ಥರ ನಿಮ್ಗಾಗಿತ್ತು. ನೋಡಿ, ನೀವು ಎಷ್ಟು ಮೂನ್ ಇದರಲ್ಲಿ ಎಷ್ಟು ಕೆಳಗಡೆ ಆಗೋಗಿದ್ದೀರ ಅಂದರೆ, ಇದನ್ನು ಮೂನ್ ಒಳಗಡೆ ಇವರಿಬ್ಬರಿಗೂ ಲಾಭ. ನೋಡಿ, ಇಬ್ಬರು ಜಗಳ ಮಾಡ್ತಾರೆ, ಮೂರನೇವ್ರಿಗೆ ಲಾಭ ಅಂತ ಅವ್ರ ಲಾಭ ಪಡ್ಕೊಂಡು ಹೋಗಿದ್ದಾರೆ ಮುಂದೆ. ನೀವು ಎಮೋಷ್ನಲಿ ಸ್ಟಕ್ ಆಗಿರಿ. ಆದರೆ ನಿಮ್ಗೆ ಸಕ್ಸಸ್ ಸಿಕ್ಕಿತ್ತು, 2 ಜಾಬ್ ಸಿಕ್ಕಿತ್ತು, ಇಲ್ಲಾಂದರೆ 2 ಬಿಸ್ನೆಸ್ಸಲ್ಲಿ ಇರಬಹುದು, ಇಲ್ಲ ಬೇರೆ ಫ್ಯಾಮಿಲಿಯಲ್ಲಿರಬಹುದು. ಈ ಥರ ನಿಮಗೆ ಒಂದು ಸಂತೃಪ್ತಿಯಾದ ಜೀವನ ಸಿಕ್ಕಿತ್ತು. ಒಂದು 3ನೇ ವ್ಯಕ್ತಿಯಿಂದ ನಿಮ್ಮಲ್ಲಿ
ಚೇಂಜಸ್ ಆಯಿತು ಪಾಸ್ಟ್ ಲೈಫಲ್ಲಿ. ಮೂರನೇ ವ್ಯಕ್ತಿಯಿಂದನೇ ನಿಮ್ಮಲ್ಲಿ ಏನಾಗಿತ್ತು ಅನ್ನೋದು ನೀವು ಸ್ವಲ್ಪ ನೋಡಿ. ಹೆಲ್ಪ್ ಫ್ರಮ್ ಪೀಪಲ್ಸ್, ನಾನು ಯಾರಿಗೂ ಹೆಲ್ಪ್ ಮಾಡಬೇಕು, ಯಾರಿಗೂ ನನ್ನಲ್ಲಿರೋ ವಿದ್ಯೆನ ನಾನು ಇನ್ನೊಬ್ಬರಿಗೆ ಕೊಡಬೇಕು, ಇಲ್ಲ ನನಗೆ ನಾನೇ ಇಷ್ಟೆಲ್ಲ ಸಹಾಯ ಪಡೆದಿದ್ದೇನೆ, ಇನ್ನೊಬ್ಬರಿಗೆ ನನ್ನಿಂದ ಸಹಾಯ ಆಗಲಿ ಅಂತ ಹೋಗಿರೋದಕ್ಕೋಸ್ಕರ ನೀವು ಪಾಸ್ಟಲ್ಲಿ ತುಂಬ ಅಪ್ಸೆಟ್ ಆಗಿದ್ದೀರಾ, ತುಂಬ ನೋವು ಪಟ್ಟಿದ್ದೀರಾ ಅವರಿಂದ. ಓಕೆ, ಕಾರ್ಡ್ಸ್ ಬರ್ತಾ ಇದೆ ಪ್ರೆಸೆಂಟಲ್ಲಿ ನಾಟ್ ದ ರೈಟ್ ಟೈಮ್. 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಕೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಂದರೆ ನೀವು ಸ್ಟಬನ್ ಆಗಿದ್ದೀರಾ, ಅಲ್ಲೇ ನಿಂತಿರೋತ್ರ ನಿಂತಿದ್ದೀರಾ. ಇಲ್ಲಿ 3 ಆಫ್ ವ್ಯಾಂಡ್ಸ್ ಕಾರ್ಡು ನಿಮ್ಮನ್ನ ಮುಂದೆ ನೋಡಲು ದಾರಿ ಇದೆ, ನಿಮ್ಮ ದಾರಿ ದೀಪ ಆಗ್ತಾ ಇದ್ದಾರೆ, ಆದರೆ ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಬೋಟ್ ಕೈಯಲ್ಲಿದೆ, ನೀರಿದೆ ಮುಂದೆ, ಇಲ್ಲಿ ಬೆಂಕಿ ಇದೆ, ಎಲ್ಲವನ್ನು ನಿಮ್ಮ ಹತ್ರ ಇದೆ. ಆದರೆ ನೀನು ನಾನು ಮುಂದೆ ಹೋಗ್ಲಾ ಬೇಡವಾ ಯೋಚನೆ ಮಾಡ್ತಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಸ್ಟಬನ್ ಆಗಿದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್ ಎಲ್ಲವನ್ನೂ ಇದೆ, ದುಡ್ಡಿದೆ, ಎಲ್ಲ ಇದೆ, ನಾನು ಏನು ಮಾಡಬೇಕು ಅನ್ನೋದು ಇದೆ. ಆದರೆ ನಾಟ್ ದ ರೈಟ್ ಟೈಮ್ ನಿಮ್ಗೆ ಸಿಗ್ತಾ ಇಲ್ಲ, ರೈಟ್ ವೇ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಏಂಜಲ್ಸ್ ಇದು ನಿಮಗೆ ಹೀಲಿಂಗ್ ಆಗೋ ಮೂಮೆಂಟಬಲ್ ಬೇಕು. ನಿಮಗೆ ಹೀಲಿಂಗ್ ಆದ್ರೇ ನೀವು ಮುಂದೆ ಹೋಗಲು ಸಾಧ್ಯ. ಯಾಕಂದರೆ ನೀನು ಎಮೋಷ್ನಲಿ ಬ್ಲಾಕ್ ಆಗಿದ್ದೀಯ. ಇಲ್ಲಿ ಅಗ್ನಿ ತತ್ವವನ್ನು ಬರ್ತಾ ಇದೆ, ಅಲ್ಲಿಗೂ ಸ್ಟಬನ್ ಆಗಿದ್ದೀರ. ಆಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ನೀನು ಮೂವ್ ಆಗೋಕ್ಕಾಗ್ತಾ ಇಲ್ಲ. ನಿಂಗೆ ಗೈಡೆನ್ಸ್ ಬೇಕು, ನಿಂಗೆ ಗೈಡೆನ್ಸ್ ಇಲ್ದಿರ ನೀವು ಮುಂದೆ ಹೋಗೋಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಬಗ್ಗೆನೇ ಯೋಚನೆ, ಚಿಂತೆ, ಅವ್ರು ಯಾಕೆ ಈ ಥರ ಮಾಡಿದ್ರು, ಈ ಥರ ಯಾಕೆ ಮಾಡಿದ್ರು, ಇದೇ ರೀತಿಯಲ್ಲಿ ಇದ್ದೀರ. ಇಲ್ಲಿ ನೋಡಿ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀರಾ, ಮುಂದೆ ಹೋಗ್ಬೇಕು. ನೈಟ್ ಆಫ್ ಸ್ವಾರ್ಡ್ಸ್ ಮುಂದೆ ಹೋಗ್ಬೇಕು ಅನ್ನೋ ಒಂದು ಇದೆ. ಲುಕ್ ಅಪ್ ದ ಸೈನ್, ನಿಮಗೆ ಸೈನ್ ಗೊತ್ತಾಗ್ತಾ ಇದೆ. ಬರ್ಡ್ ಫ್ರೀ ಬರ್ಡ್ ಆಗಿ ನಿಮ್ಮನ್ನು ಬಿಡಬೇಕು, ಫ್ರೀ ಬರ್ಡ್ ಆಗಿ ನಿಮ್ಗೆ ಬೇಕು. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಎಲ್ಲವನ್ನು ನಿಮ್ಮ ಹತ್ರ ಇದೆ ಅಂತ ನಾನು ಹೇಳಿದೆ. ಅಂದರೆ ನಿಮ್ಮ ಮುಂದೆ ಸಿಗ್ತೈತೆ ನೈಟ್ ಆಫ್ ಸ್ವಾರ್ಡ್ಸ್. ಮುಂದೆ ಸ್ಟ್ರಾಂಗ್ ಆಗಿ ಹೋಗ್ತೀರಾ, ನಿಮಗೆ ಸೈನ್ ಗೊತ್ತಾಗ್ತಾ ಇದೆ. ನಾನು ಇದರಲ್ಲೇ ಹೋಗ್ಬೇಕು, ಹೀಲಿಂಗ್ ಪ್ರೊಸೆಸಲ್ಲಿ ಹೋಗಬೇಕು, ಇಲ್ಲ ನನಗೆ ಪುಷಪ್ ಮಾಡೋರು ಇವ್ರು ಬರ್ತಾರೆ, ಇವ್ರು ಮಾಡ್ತಾರೆ ಅನ್ನೋದಕ್ಕಿಂತ ನಿಮಗೆ ನೀವೇ ಸ್ಟ್ಯಾಂಡ್ ತಗೊಳ್ಳಿ, ನಿಮಗೆ ನೀವೇ ಮಾಡಲು ಪ್ರಯತ್ನ ಪಡಿ. ಅಲ್ಲಿ ನಿಮಗೆ ಸಕ್ಸಸ್. ಇನ್ನೊಬ್ರಿಗೋಸ್ಕರ ಜೀವನ ಅಲ್ಲ, ನನಗೋಸ್ಕರ ಜೀವನ, ಈ ಒನ್ ಟೈಮ್ ನಂದು ಅಂತ ಮಾಡಿ. ಆವಾಗ ನಿಮ್ಮಲ್ಲಿ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಫ್ರೀ ಬರ್ಡ್, ನೀವು ಬರ್ಡಲ್ಲಿ ಒಂದು ಹಕ್ಕಿ ಗೂಡಲ್ಲಿ ಇದ್ದಂಗೆ ಇದ್ದೀರ. ಅದನ್ನು ಬಿಡಿಸ್ಕೊಂಡು ನೀವು ಮುಂದೆ ಹೋಗಲು ನಿಮಗೆ ಇವಾಗ ಸರಿಯಾದ ಟೈಮ್ ಮುಂದೆ ಬರ್ತಾ ಇದೆ. ನೀವು ಹೀಲಿಂಗಲ್ಲಿ ಸ್ವಲ್ಪ ಮುಂದೆ ಹೋದ್ರೆಗನ ನಿಮಗೆ ಎಲ್ಲವನ್ನು ಸಕ್ಸಸ್ ಸಿಗುತ್ತೆ. ಹೀಲಿಂಗಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು, ನಾಟ್ ದ ರೈಟ್ ಟೈಮ್ ಹೇಳಿರೋದಕ್ಕೋಸ್ಕರ ಏಂಜಲ್ಸು ನೀವು ಹೀಲಿಂಗ್ ಪ್ರೊಸೆಸ್ ಬೇಕು. ಆವಾಗ ಲುಕ್ ಅಪ್ ದ ಸೈನ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಇನ್ನೊಂದು 1-2 ವೀಕ್ಸಲ್ಲಿ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. 1 ಇಲ್ಲ 2 ವೀಕ್ಸಲ್ಲಿ, ಈ ವೀಕಲ್ಲೇ ಗೊತ್ತಾಗುತ್ತೆ ನಿಮಗೆ. 1 ವೀಕ್ ಇಲ್ಲ 2 ವೀಕಲ್ಲೇ ಗೊತ್ತಾಗುತ್ತೆ ನಿಮಗೆ ಚೇಂಜಸ್ ಏನಾಗ್ತಾ ಇದೆ, ನಾನು ಎಲ್ಲಿ ಸ್ಟಕ್ ಆಗಿದ್ದೀನಿ, ಎಲ್ಲಿ ಮೂವ್ ಅಪ್ ಆಗಬೇಕು ಅನ್ನೋ ನಿಮ್ಗೆ ಗೊತ್ತಾಗುತ್ತೆ. ಇನ್ನು 3 ಮಂತ್ಸ್ ಅಷ್ಟೊತ್ತಿಗೆ ನಿಮ್ಮ ಸಕ್ಸಸ್ ನಿಮ್ಗೆ ನೀವು ನೋಡ್ತೀರ. 3 ಮಂತ್ಸಲ್ಲಿ ಸಕ್ಸಸ್ ನೋಡ್ತೀರಾ. ಅಲ್ಲಿವರೆಗೂ ಹೀಲಿಂಗ್ ಪ್ರೊಸೆಸಿಂಗ್ ನಿಮ್ಗೆ ನಡೀತಾ ಇರುತ್ತೆ. ಒಂದೊಂದು ಸ್ಟೆಪ್ಪೇ ಇಡ್ತೀರಾ, ಒಂದೊಂದು ಸ್ಟೆಪ್ಪೇ, ಬೇಬಿ ಸ್ಟೆಪ್. ಯಾಕಂದರೆ ಎಲ್ಲ ಕೆಳಗಡೆ ಹೋಗಿದ್ದೀರಾ, ಇವಾಗ ಒಂದೊಂದು ಸ್ಟೆಪ್ಪೇ ಬರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆಗಿನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜನಕ್ಕೆ ತಲುಪಲಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಹೇಗಿರುತ್ತೆ ಅಂತ ವಿಡಿಯೋ ಇದು. ನೀವು ನೋಡಿ ವಿಡಿಯೋ ಇಷ್ಟ ಆದ್ರೆಗನ ಇನ್ನಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರ ಲೈಫಲ್ಲೂ ಚೇಂಜಸ್ ಆಗಲಿ. ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನಡೀತಾ ಇದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಗನ ಜಾಯ್ನ್ ಆಗಬಹುದು. 21 days ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಹೀಲಿಂಗ್ ಪ್ರೊಸೆಸ್ ಇರುತ್ತೆ, ಅದರಲ್ಲಿ 1/2 hour ಇರುತ್ತೆ ಡೈಲಿನೂ. ನಾನು ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.